ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಬಹಳಷ್ಟು ಜನರಿಗೆ ನನ್ನ ಸಾಮಾಜಿಕ ಪರಿವಾರದ ಬಂಧುಗಳಿಗೆ ಗೊತ್ತಿರಲಿಕ್ಕಿಲ್ಲ. ನಾನು ಪ್ರತಿ ದಿವಸ ಸಂಜೆ 7 ಗಂಟೆಗೆ ಸರಿಯಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಕಥೆಯನ್ನು ಹೇಳ್ತೀನಿ. ಪ್ರತಿ ದಿವಸ ಒಂದು ದಿವಸವೂ ತಪ್ಪೋದಿಲ್ಲ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಎರಡೂದರಲ್ಲಿಯೂ ಬರುತ್ತೆ. ನಮ್ಮದು ಇನ್ನೊಂದು ಅಕೌಂಟ್ ಇದೆ, ನಮ್ಮದು ಇನ್ನೊಂದು ಚಾನಲ್ ಇದೆ. ಆ ಚಾನಲ್ ಹೆಸರು ಐ ಆಮ್ ಜೋಶಿ ಅಂತ. I am ಜೋಶಿ ಅಂತ ಚಾನಲ್ ಹೆಸರು. ಆ ಚಾನಲ್ಲು ಕೇವಲ ಮತ್ತು ಕೇವಲ ಕತೆ ಹೇಳಲಿಕ್ಕೆ ಮಾತ್ರ ಮೀಸಲು. ಪ್ರೇರಣಾದಾಯಕವಾದ ಕಥೆಗಳನ್ನು ಹೇಳೋದು ನನಗೆ ಮೊದಲಿಂದ ಹವ್ಯಾಸ. ಅದು ಸ್ಟೋರಿ ಟೆಲ್ಲರ್. ನಾನು ರಸವತ್ತಾಗಿ ಕತೆ ಹೇಳಬೇಕು ಅನ್ನೋದು ನನ್ನ ಅದಮ್ಯವಾದಂಥ ಇಚ್ಛೆ. ಮುಂಚೆ ಕೆಲವು ಶಾಲೆಗಳಿಗೆ ಹೋಗಿ ಮಕ್ಕಳಿಗೆ ಕಥೆಯನ್ನು ಹೇಳ್ತಾ ಇದ್ದೆ ನಾನು. ಮಕ್ಕಳಿಗೆ ಅದು ಪ್ರೇರಣೆ ಆಗಲಿ ಅನ್ನುವಂಥ ಉದ್ದೇಶದಿಂದ. ಇದನ್ನು ಯಾಕೆ ನಮ್ಮ ಯುವ ಜನತೆಗೆ, ಇನ್ಸ್ಟಾಗ್ರಾಮ್ಗೆ ಫಾಲೋ ಮಾಡುವಂಥ ಏನು ದೊಡ್ಡ ವರ್ಗ ಇದೆ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಅವರು ಈ ಕಥೆಯನ್ನು ಕೇಳುವ ಮೂಲಕ ರಾಷ್ಟ್ರಭಕ್ತಿಗೆ ತಮ್ಮನ್ನು ತಾವು ಯಾಕೆ ಸಮರ್ಪಿಸಿಕೊಳ್ಬಾರ್ದು, ಆಮೇಲೆ ಸುಂದರವಾದ ಬದುಕನ್ನು ಯಾಕೆ ಕಟ್ಕೋಬಾರ್ದು ಅಂತ ಈ ಚಾನಲ್ ಶುರು ಮಾಡಿದೆ. ಐ ಆಮ್ ಜೋಶಿ ಅಂತ. ಈ ಚಾನಲ್ ಸಂಜೆ 7 ಗಂಟೆಗೆ ಒಂದು ಕತೆ ಹೇಳ್ತೀನಿ. ಅಂಥದ್ದೊಂದು ಕಥೆಯನ್ನು ಮೊನ್ನೆ ನಾನು ಪ್ರಸ್ತಾಪ ಮಾಡಿದೆ. ನೀವು ಆ ಚಾನಲ್ ನೋಡಬೇಕು ಅಂದರೆ ನಮ್ಮ ಈ ಕಮೆಂಟ್ ಬಾಕ್ಸ್ನಲ್ಲಿ ಕ್ಲಿಕ್ ಮಾಡಿದರೆ ಅದರಲ್ಲಿ ನಮ್ಮ ಸಿಬ್ಬಂದಿ ವರ್ಗದವರು ಐ ಆಮ್ ಜೋಶಿ ಚಾನಲ್ನ ಲಿಂಕನ್ನು ಹಾಕ್ಲಿಕ್ಕೆ ಹೇಳ್ತೀನಿ. ನೀವು ಕ್ಲಿಕ್ ಮಾಡಿದರೆ ನಿಮ್ಗೆ ಆ ಕತೆ ಸಿಗತ್ತೆ, ಆ ಚಾನಲ್ ಲಿಂಕು ಸಿಗತ್ತೆ. ಕತೆ ಏನಪ್ಪ ಅಂತಂದರೆ, ಈ ಆಕಾಶದಲ್ಲಿ ರಣಹದ್ದು ಹಾರಾಡ್ತಾ ಇರ್ತದೆ. ಆಕಾಶದಲ್ಲಿ ಹಾರಾಡುವಂಥ ರಣಹದ್ದು ಎಷ್ಟು ಎತ್ತರಕ್ಕೆ ಬೇಕಾದರೂ ಹೋಗಬಹುದು. ಅದಕ್ಕೆ ಯಾವುದೇ ಸೀಮೆ ಇಲ್ಲ. ಈ ಕಾಗೆಗಳಿರ್ತಾವಲ್ಲ, ಕಾಗೆಗಳಿಗೆ ಒಂದು ಚಟ ಏನಪ್ಪ ಅಂದರೆ, ಈ ರಣಹದ್ದಿನ ಬೆನ್ನ ಮೇಲೆ ಕೂತ್ಕೊಂಡು ಆಕಾಶದಲ್ಲಿ ವಿಹರಿಸೋದು. ರಣಹದ್ದು ಯಾವುದೇ ರೀತಿಯಾದಂಥ ತಕರಾರು ಮಾಡೋದಿಲ್ಲ. ತಲೆ ಮೇಲೆ ಬಂದು ಕೂತಿದೆ ಕಾಗೆ ಅಂತ ಅದಕ್ಕೇನೂ ಬೇಸರ ಇಲ್ಲ. ರಣಹದ್ದು ತನ್ನ ಪಾಡಿಗೆ ತಾನು ಹಾರ್ತಾ ಇರ್ತದೆ. ಈ ಕಾಗೆ ಯಾವುದೇ ಕಷ್ಟಪಡಲಾರದೆ, ತನ್ನ ರೆಕ್ಕೆಯನ್ನು ಪಟಪಟ ಅಂತ ಬಡಿಯಲಾರದೆ ಮೇಲೂ ಜೊತೆಗೆ ಹಾರ್ತಾನೆ ಇರ್ತದೆ. ಒಂದು ಹಂತ ಬಂದಾಗ ರಣಹದ್ದು ಏನು ಮಾಡ್ತದೆ ಅಂತಂದರೆ, ಬಾನಿನ ಎತ್ತರಕ್ಕೆ ಆಮ್ಲಜನಕದ ಕೊರತೆ ಇರುವ ಪ್ರದೇಶಕ್ಕೆ, ನಿರ್ವಾತ ಪ್ರದೇಶಕ್ಕೆ ಹಾರಲಿಕ್ಕೆ ಶುರು ಮಾಡ್ತದೆ, ಎತ್ತರಕ್ಕೆ ಹೋಗ್ಲಿಕ್ಕೆ ಶುರು ಮಾಡ್ತದೆ. ಆವಾಗ ಕಾಗೆಗೆ ಉಸಿರುಗಟ್ಟಲಿಕ್ಕೆ ಶುರು ಆಗುತ್ತೆ. ಬೆನ್ನ ಮೇಲೆ ಕಾಗೆ ಇದೆ, ರಣಹದ್ದು ಹಾರ್ತಾ ಇದೆ. ಕಾಗೆಗೆ ಆ ಉಸಿರುಗಟ್ಟುವ ವಾತಾವರಣದಲ್ಲಿ ರಣಹದ್ದಿನ ಬೆನ್ನನ್ನು ಏರ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆವಾಗ ಬೆನ್ನನ್ನೇರುವುದನ್ನು ಕಾಗೆ ಬಿಟ್ಬಿಡುತ್ತೆ. ತನ್ನ ಪಾಡಿಗೆ ತನ್ನ ಕೆಳಗಡೆ ಇಳಿದು ವಾಪಸ್ ಬಂದುಬಿಡುತ್ತೆ. ಇನ್ನು ನಾನು ಇದರ ಸವಾರಿಯನ್ನು ಮಾಡಲಾರೆ ಅಂತ ಕಾಗೆಗೆ ಗೊತ್ತಾಗುತ್ತೆ. ರಣಹದ್ದು ತನ್ನ ಪಾಡಿಗೆ ತಾನು ನಕ್ಕೊಂಡು ಇನ್ನಷ್ಟು ಎತ್ತರಕ್ಕೆ ಹಾರ್ತಾ ಹೋಗುತ್ತೆ. ತುಂಬ ಸಾಂಕೇತಿಕವಾಗಿ ಈ ದೃಷ್ಟಾಂತವನ್ನು ತಮಗೆ ಹೇಳಿದ್ದೇನೆ. ನನಗೆ ಈ ಘಟನೆಯನ್ನು ಯಾಕೆ ಹೇಳಬೇಕು ಅನ್ನಿಸ್ತು ಅಂತಂದರೆ, ನರೇಂದ್ರ ಮೋದಿಯವರ ಬದುಕಿನ ದಾರಿ ಇದೆಯಲ್ಲ, ಪಯಣ ಇದೆಯಲ್ಲ, ಅದು ರಣಹದ್ದಿನ ರೀತಿಯಲ್ಲಿ ಸಾಗ್ತಾ ಇದೆ ಅಂತ ನನಗನ್ನಿಸ್ತು. ನಡೀತಾ ಇರುವಂಥ ಬೆಳವಣಿಗೆಗಳನ್ನು ನೋಡಿದರೆ, ವಿಪಕ್ಷದವರ ಪರಿಸ್ಥಿತಿಯನ್ನು ನೋಡಿದರೆ, ಹೇಗೆ ನರೇಂದ್ರ ಮೋದಿ ಅವರು ಉಸಿರುಗಟ್ಟಿಸುವ ಹಾಗೆ ಮಾಡ್ತಾರೆ. ತಮ್ಮ ತಲೆ ಮೇಲೆ ಕೂಡೋರಿಗೆ, ತಮಗೆ ತೊಂದರೆ ಮಾಡುವವರಿಗೆ, ತಮ್ಮ ಬೆನ್ನನ್ನೇರುವಂಥವ್ರಿಗೆ ಹೇಗೆ ಉಸಿರುಗಟ್ಟುವ ವಾತಾವರಣವನ್ನು ನಿರ್ಮಾಣ ಮಾಡಿ ಅವರು ಪತನಗೊಳ್ಳುವ ಹಾಗೆ ಮಾಡ್ತಾರೆ ಅಂತ ನಾನು ಅದನ್ನು ಸಮೀಕರಿಸಿ ನೋಡಿದೆ. ಮೊದಲನೇದಾಗಿ ನರೇಂದ್ರ ಮೋದಿ ಬಂದದ್ದೇ ಅತ್ಯಂತ ವಿಪರೀತವಾದ ಸಂದರ್ಭದಲ್ಲಿ ಗುಜರಾತ್ನ ಮುಖ್ಯಮಂತ್ರಿಯಾಗಿದ್ದವರು. ಎಂಥ ವಿಪರೀತಗಳಿಗೆ ಅಂದರೆ, ಭಾರತೀಯ ಜನತಾ ಪಾರ್ಟಿಗೆ ಆಡಳಿತ ವಿರೋಧಿ ಅಲ್ಲಿ ಆವಾಗ ಕೇಶವಭಾಯಿ ಪಟೇಲ್ ಅಲ್ಲಿಯ ಮುಖ್ಯಮಂತ್ರಿ. ಆಗಲೇ ಅಲ್ಲಿ ಒಳಗಿಂದೊಳಗೆ ವೈಮನಸ್ಯ ನಡೀತಾ ಇತ್ತು, ಅಂಥ ಕಲಹ ಇದು. ಅದರ ಮಧ್ಯೆ ಭಾಳ ದೊಡ್ಡದಾದಂಥ ದುರಂತ ಸಂಭವಿಸಿತು ಗುಜರಾತ್ನಲ್ಲಿ. ಕಚ್ ಮತ್ತು ಭುಜ್ನಲ್ಲಿ ಕಂಡು ಕೇಳರಿಯಲಾರದಂಥ ಭೂಕಂಪ. ಊರುಗಳೇ ನಾಶ ಆಗೋದು. ಆ ಸಂದರ್ಭದಲ್ಲಿ ಅದಕ್ಕೆ ಸರಿಯಾದಂಥ ಈ ಮಾಡಬೇಕಾದಂಥ ಕೆಲಸಗಳನ್ನು ಮಾಡಬೇಕಾಗಿತ್ತು. ಸರಂಜಾಮು ಒದಗಿಸೋದು, ಆಮೇಲೆ ಅಲ್ಲಿ ಜನರನ್ನು ಪುನರ್ವಸತಿ ಮಾಡೋದು, ಎಲ್ಲ ರೀತಿಯಾದಂಥ ಪುನರ್ವಸತಿ ಕೆಲಸಗಳನ್ನು ಸರ್ಕಾರ ಮಾಡಬೇಕಾಗಿತ್ತು. ಅದನ್ನು ಸರಿಯಾಗಿ ನಿಭಾಯಿಸುವುದರಲ್ಲಿ ಕೇಶವಭಾಯಿ ಪಟೇಲ್ ವಿಫಲರಾದರೂ, ಜೊತೆಗೆ ಆಂತರಿಕ ಕಲಹ ನಡೀತಾ ಇತ್ತು ಗುಜರಾತ್ನ ರಾಜಕಾರಣದಲ್ಲಿ ಭಾರತೀಯ ಜನತಾ ಪಾರ್ಟಿ. ಆವಾಗ ಇದ್ದಕ್ಕಿದ್ದ ಹಾಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ನರೇಂದ್ರ ಮೋದಿಯವರೇ ನೀವು ಮುಖ್ಯಮಂತ್ರಿ ಆಗಬೇಕು ಅಂತ ಫರ್ಮಾನನ್ನು ಹೊರಡಿಸ್ತಾರೆ. ಫರ್ಮಾನನ್ನು ಹೊರಡಿಸಿದ ಸಂದರ್ಭದಲ್ಲಿ ನರೇಂದ್ರ ಮೋದಿ ಒಂದು ಮಂಡಳ ಪಂಚಾಯತ್ ಚುನಾವಣೆಯನ್ನು ಗೆದ್ದಂಥ ಅನುಭವ ಇರೋದಿಲ್ಲ. ಎಮ್ ಎಲ್ ಆಗೋದು ಹೋಗಲಿ, ರಾಜ್ಯಸಭಾ ಸದಸ್ಯರಾಗೋದು ಹೋಗಲಿ,
ವಿಧಾನ ಪರಿಷತ್ ಸದಸ್ಯರಾಗೋದು ಹೋಗಲಿ, ಒಂದು ಮಂಡಳ ಪಂಚಾಯಿತಿ ಚುನಾವಣೆಯನ್ನು ಗೆದ್ದಿರಲಿಲ್ಲ ನರೇಂದ್ರ ಮೋದಿಯವರು. ಇದ್ದಕ್ಕಿದ್ದ ಹಾಗೆ ಅಕ್ಟೋಬರ್ 7, 2001 ನರೇಂದ್ರ ಮೋದಿ ಮುಖ್ಯಮಂತ್ರಿಯಾಗಿ ಗುಜರಾತ್ನಲ್ಲಿ ನಿಯುಕ್ತಿಯಾಗಿಬಿಡ್ತಾರೆ. ಯಾವಾಗ ಮುಖ್ಯಮಂತ್ರಿ ಆದರೂ ಕೆಲಸ ಶುರು ಮಾಡ್ತಾರೆ ನೋಡಿ. ಇವತ್ತು ಗುಜರಾತ್ನಲ್ಲಿ ನೀವು ಯಾವ ಪ್ರದೇಶವನ್ನು ನೋಡಬೇಕು ಅಂತ ಹೇಳಿದರೆ ಮೊದಲು ಹೋಗಿ ನೋಡ್ಬೇಕಾಯ್ತು ನೀವು ಕಚ್ ಮತ್ತು ಭುಜ್ಗಳನ್ನು. ಯಾವುವು ಭೂಕಂಪದಿಂದ ಸಂಪೂರ್ಣವಾಗಿ ಸರ್ವನಾಶ ಆಗಿ ಹೋಗಿದ್ವೋ ಅಂಥ ಪ್ರದೇಶವನ್ನು ಸ್ವರ್ಗ ಸದೃಶವಾಗಿ ಮಾಡಿದ್ದು ನರೇಂದ್ರ ಮೋದಿ. ಸಮಯ ಅವರಿಗೆ ಎಂದೂ ಕೂಡ ಪೂರಕವಾಗಿದ್ದದ್ದಿಲ್ವೇ ಇಲ್ಲ. ಅವರು ಇಡೀ ಜೀವನದಲ್ಲಿ ಎಂದೂ ಕೂಡ ಇಲ್ಲ, ಬಹಳ ಆಹ್ಲಾದಕರ ವಾತಾವರಣದಲ್ಲಿ ನಾನು ರಾಜ್ಯ ನಡೆಸ್ತಾ ಇದ್ದೇನೆ, ದೇಶ ನಡೆಸ್ತಾ ಇದ್ದೇನೆ ಅನ್ನುವಂಥ ಪರಿಸ್ಥಿತಿ ನರೇಂದ್ರ ಮೋದಿ ಅವರಿಗೆ ಲಭ್ಯನೇ ಆಗಿಲ್ಲ. ಮುಂದೆ ಅಕ್ಟೋಬರ್ 7 ಇದಾಗತ್ತೆ, ಫೆಬ್ರವರಿಯಲ್ಲಿ ಗೋಧ್ರಾ ಹತ್ಯಾಕಾಂಡ ಆಗುತ್ತೆ. ನೀವು ಎಲ್ಲಿಯಾದರೂ ಕೇಳಿರಂದ್ರಿ, ಒಂದು ಟ್ರೇನಿನಲ್ಲಿ 2 ಬೋಗಿಗಳ ಚಿಲಕವನ್ನು ಹಾಕಿ ಬೀಗವನ್ನು ಹಾಕಿ ಒಳಗಡೆ ಇರುವಂಥ ಸ್ವಯಂಸೇವಕರನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರನ್ನ ಸಜೀವ ದಹನ ಮಾಡಿರುವಂಥ ಪ್ರಕರಣ ಎಲ್ಲಾರು ಕೇಳಿರ? ನೀವು ಹಿಂದೂ ಮುಸಲ್ಮಾನರ ಗಲಭೆಯ ಬಗ್ಗೆ ಕೇಳಿರ್ತೀರಿ, ಕೋಮು ದ್ವೇಷದ ಬಗ್ಗೆ ಕೇಳಿರ್ತೀರಿ, ಮತೀಯ ಗಲಭೆಗಳನ್ನು ಕೇಳಿರ್ತೀರಿ. ಆದರೆ ವ್ಯಕ್ತಿಗಳನ್ನು ಗುಂಪಾಗಿರುವಂಥ ಒಂದು ಬೋಗಿಯಲ್ಲಿರುವ ಜನರ ಏಕಕಾಲಕ್ಕೆ ಸಾಮೂಹಿಕವಾಗಿ ಬೆಂಕಿ ಹಚ್ಚಿ ಸುಟ್ಟದ್ದು ಎಲ್ಲರೂ ಕೇಳಿರ? ಗುಜರಾತ್ನಲ್ಲಿ ನಿರಂತರವಾಗಿ ದಂಗೆ ಆಗ್ತಾ ಇದ್ದು. ಮುಂಚೆ ಹಿಂದೂ ಮುಸಲ್ಮಾನ್ ಗಲಾಟೆ ನಡೀತಾ ಇದ್ದು ಗುಜರಾತ್ನಲ್ಲಿ ಸ್ವಾಭಾವಿಕ. ಆದರೆ ಈ ರೀತಿಯ ಘಟನೆಯನ್ನು ಯಾರೂ ಕೇಳಿರಲಿಲ್ಲ. ಒಂದು ಕಡೆ ಈ ಪ್ರಕರಣ ಆದಮೇಲೆ ಸಾಬರ್ಮತಿ ಎಕ್ಸ್ಪ್ರೆಸ್ನ ಗೋಧ್ರಾ ಹತ್ಯಾಕಾಂಡ ಆದಮೇಲೆ ಒಂದು ಕಡೆ ಹಿಂದೂ ಮುಸಲ್ಮಾನರ ಗಲಾಟೆ, ಮತ್ತೊಂದು ಕಡೆ ಇದನ್ನು ತಹಬಂದಿಗೆ ತರಲಿಕ್ಕೆ ಪೊಲೀಸರ ಗೋಲಿಬಾರ್ಗಳು. ಎರಡನ್ನೂ ನಿಭಾಯಿಸಬೇಕಾದಂಥ ಅನಿವಾರ್ಯತೆ ನರೇಂದ್ರ ಮೋದಿ ಅವರಿಗೆ. ಹೆಂಗಿರುತ್ತೆ ನೋಡಿ, ಸಹಾಯವನ್ನು ಕೇಳ್ತಾರೆ ಅಕ್ಕಪಕ್ಕದ ರಾಜ್ಯದಲ್ಲಿ. ಒಂದು ಕಡೆ ದಿಗ್ವಿರಾಜ ಇರ್ತಾರೆ ಮಧ್ಯಪ್ರದೇಶ, ಮತ್ತೊಂದು ಕಡೆ ರಾಜಸ್ಥಾನ, ಎರಡೂ ಕಡೆ ಕಾಂಗ್ರೆಸ್ ಸರ್ಕಾರ. ಬನ್ನಿ ನಮಗೆ ಸಹಾಯ ಮಾಡಿ, ನಮ್ಮ ರಾಜ್ಯಕ್ಕೆ ಈ ರೀತಿಯಾದಂಥ ಸಮಸ್ಯೆ ಉಂಟಾಗಿದೆ, ಉದ್ವಿಗ್ನತೆ ಇದೆ. ಎರಡೂ ಸರ್ಕಾರಗಳು ತಮಗೇನು ಗೊತ್ತೇ ಇಲ್ಲ, ನಮಗೆ ಸಂಬಂಧವೇ ಇಲ್ಲೋ ಹಾಗೆ ಸಹಾಯ ಮಾಡಲಿಕ್ಕೆ ನಿರಾಕರಿಸ್ತಾರೆ. ಕೇಂದ್ರದಿಂದ ಆವಾಗ ಡಿಫೆನ್ಸ್ ಮಿನಿಸ್ಟರ್ ಜಾರ್ಜ್ ಫರ್ನಾಂಡಿಸು ತಕ್ಷಣ ಅಲ್ಲಿಂದ ಸಿಬ್ಬಂದಿನ ಕಳಿಸ್ತಾರೆ, ಭದ್ರತಾ ಸಿಬ್ಬಂದಿಯನ್ನು ಕಳಿಸ್ತಾರೆ. ತದನಂತರ ನರೇಂದ್ರ ಮೋದಿ ಅವರು ಪರಿಸ್ಥಿತಿಯನ್ನು ಹತೋಟಿಗೆ ತರ್ತಾರೆ. ಪರಿಸ್ಥಿತಿ ಅಲ್ಲಿಗೆ ಸರಿಯಾಗೋದಿಲ್ಲ, ತಿಳಿಗೊಳ್ಳೋದಿಲ್ಲ. ನರೇಂದ್ರ ಮೋದಿ ಅವ್ರ ಮೇಲೆ ಭಾಳ ದೊಡ್ಡದಾದಂಥ ಆರೋಪ ಬರುತ್ತೆ. ಎಲ್ಲಿವರೆಗೂ ಅಂದರೆ ಮಾತೇ ಆಡಲಾರದಂಥ ಮನಮೋಹನ್ ಸಿಂಗ್ ಕೂಡ ನರೇಂದ್ರ ಮೋದಿ ಅವರಿಗೆ ಬುಚರ್ ಆಫ್ ಗುಜರಾತ್ ಅಂತ ಹೆಸರಿಡ್ತಾರೆ. ಸೋನಿಯಾ ಗಾಂಧಿ ಅವರು ನರೇಂದ್ರ ಮೋದಿ ಅವರಿಗೆ ಮರ್ಚೆಂಟ್ ಆಫ್ ಡೆತ್ ಅಂತ ಕರೀಲಿಕ್ಕೆ ಶುರು ಮಾಡ್ತಾರೆ. ಅಂದರೆ ಹೇಗಾದ್ರೂ ಮೇಲೆ ಇವ್ರ ಮೇಲೆ ಕಳಂಕವನ್ನು ಹೊರಿಸಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿರ್ತಾರೆ. ಆದರೆ ನರೇಂದ್ರ ಮೋದಿ ಒಂದೇ ಒಂದು ಸಲ ಕೂಡ ಚಕಾರು ಶಬ್ದ ಎತ್ತಲಾರದೆ ಪರಿಸ್ಥಿತಿಯನ್ನು ನಿಭಾಯಿಸುವುದು ಮತ್ತು ತಮ್ಮ ತಾಳ್ಮೆಯನ್ನು ಉಳಿಸಿಕೊಳ್ಳುವುದರಲ್ಲಿ ಅತ್ಯಂತ ಯಶಸ್ವಿಯಾಗ್ತಾರೆ. ತನ್ಮೂಲಕ ಉಳಿದವರ ಉಸಿರುಗಟ್ಟುವ ವಾತಾವರಣವನ್ನು ನಿರ್ಮಾಣ ಮಾಡ್ತಾರೆ. ನೋಡಿ, ಆವಾಗ ಹೋಮ್ ಮಿನಿಸ್ಟ್ರು ಪಿ ಚಿದಂಬರಂ, ಗುಜರಾತ್ ಹೈಕೋರ್ಟ್ನಲ್ಲಿ ಕೇಸ್ ಹಾಕಲಾಗತ್ತೆ. ನರೇಂದ್ರ ಮೋದಿ ಅವ್ರ ಮೇಲೆ ಇಶ್ರತ್ ಜಹಾನ್ ಪ್ರಕರಣ ಬರುತ್ತೆ. ಐ ಬಿ ಅಧಿಕಾರಿ ಇವರಿಗೆ ಸುಳ್ಳು ದಾಖಲೆ ಕೊಡುವಂಥ ಫೋರ್ಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಸಿ ಬಿ ಐ ಅವರು ಐ ಬಿ ಆಫೀಸರ್ ಇದಕ್ಕೆ ಒಪ್ಪೋದಿಲ್ಲ. CBI ಎನ್ಕ್ವೈರಿ ಆಗತ್ತೆ, SIT ರಚನೆ ಆಗತ್ತೆ. ಎಲ್ಲ ರೀತಿಯದಾದಂಥ ಇವ್ರ ಮೇಲೆ ಸೇಡಿನ ರಾಜಕಾರಣ ಮಾಡುವ ಪ್ರಯತ್ನ ಮಾಡಿದರೂ ಕೂಡ ನರೇಂದ್ರ ಮೋದಿ ಅವರು ಮಿಸ್ಕಾಡೋದಿಲ್ಲ. ಒಂದೇ ಇದರಲ್ಲಿ ಬಾನಿನಲ್ಲಿ ಹಾರಾಡುವ ಹಕ್ಕಿ ಹಾಗೆ ತಮ್ಮ ಪಾಡಿಗೆ ತಾವು ಪಟಪಟ ಅಂತ ರೆಕ್ಕೆಗಳನ್ನ ಪಡ್ಕೊಂಡು ಹಾರ್ತಾ ಇರ್ತಾರೆ ವಿನಃ ಬೆನ್ನ ಮೇಲೆ ಅಡ್ರಿ ಕೂಡ್ತಿರುವಂಥ ಶಕುನಿಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬೆನ್ನ ಮೇಲೆ ಅಡ್ರಿ ಕೂಡ್ತಿರುವಂಥ ದ್ರೋಹಿಗಳ ಬಗ್ಗೆ ಆಲೋಚನೆ ಮಾಡೋದಿಲ್ಲ. ಅವರನ್ನು ಅದನ್ನು ಚೊಂಚಿನಿಂದ ಹೊಡೆದು ಸಾಯಿಸಬೇಕು ಅಂತ ವಿರಾಚಾರ ಮಾಡೋದಿಲ್ಲ. ತಮ್ಮ ಪಾಡಿಗೆ ತಮ್ಮ ಪಯಣವನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ನರೇಂದ್ರ ಮೋದಿಯವರ ಬಹುಶಃ ಆ ಮನಸ್ಥಿತಿ ಇದೆಯಲ್ಲ, ಆ ಮನಸ್ಥಿತಿ ಇವತ್ತು ಇಂಥ ಇಕ್ಕಟ್ಟಿನ ಸಂದರ್ಭದಲ್ಲಿ ಕೇವಲ 240 ಸೀಟ್, ಅವರ ಇಡೀ ಜೀವನದಲ್ಲಿ 25 ವರ್ಷ ರಾಜಕಾರಣದಲ್ಲಿ ಬಹುಮತ ಇಲ್ಲದೆ ಸರ್ಕಾರವನ್ನು ರಚಿಸಿರುವಂಥ ದಾಖಲೆಗಳೇ ನರೇಂದ್ರ ಮೋದಿ ಅವ್ರದ್ದು. ಆದರೆ ಈ ಬಾರಿ ಸೀಟುಗಳು ಕಡಿಮೆ ಬಂದರೂ ಕೂಡ ತಮ್ಮ ಸಮಚಿತ್ತವನ್ನು ಬಿಟ್ಟುಕೊಡಲಾರದೆ ಮೊದಲಿಗಿಂತ ಹೆಚ್ಚು ಪ್ರಖರವಾಗಿ ಮತ್ತು ಹೆಚ್ಚು ಕಾರ್ಯತತ್ಪರವಾಗ್ತಾ ತಮ್ಮ ದಾರ್ಶನಿಕತೆಯನ್ನು ಉಳಿಸಿಕೊಂಡು ಸಂಯಮನವನ್ನು ಮೀರಲಾರದೆ ಇವತ್ತಿಗೂ ಸರ್ಕಾರ ರಚಿಸ್ತಾ ಇರೋ. ಯಾಕೆ ಅಂದರೆ ಅವರ ಆ ಹಕ್ಕಿ ಹಾಗೆ ಹಾರುವಂಥ ಗುಣ ಇದೆಯಲ್ಲ, ಆ ಗುಣದಿಂದಾಗಿ ಬಹುಶಃ ಹಾಗಾಗಿರಬಹುದು ಅಂತ. ಮುಂದೆ ನಡೆದಂಥ ಬೆಳವಣಿಗೆಗಳು ತಮಗೆ ಗೊತ್ತೇ ಇದೆ.
ಮುಂದೆ ನರೇಂದ್ರ ಮೋದಿ ಅವರು 2013 ಕೊನೆಯ ಭಾಗಕ್ಕೆ ಅವರನ್ನು ಪ್ರಧಾನಮಂತ್ರಿ ನಿಯೋಜಿತ ಅಭ್ಯರ್ಥಿ ಅಂತ ಮಾಡಲಾಗತ್ತೆ. ಇವ್ರನ್ನ ಅಭ್ಯರ್ಥಿ ಅಂತ ಮಾಡಿದಾಗ ಇವ್ರ ಬಗ್ಗೆ ಇನ್ನೆಲ್ಲ ಹಾಗೆ ಕಡೆಗಣಿಸಲಾಗತ್ತೆ. ಮಣಿಶಂಕರ್ ಅಯ್ಯರನ್ನು ಅವ್ರು ಚಹಾ ಮಾರ್ಲಿಕ್ಕೆ ಬಾ, ಮುಂಚೆ ನೀನು ಗುಜರಾತಲ್ಲಿ ಚಹಾ ಮಾರ್ತಾ ಇದ್ದೆ, ಈಗ ನಮಗೆ ಕಾಂಗ್ರೆಸ್ ಕಚೇರಿ ಇದೆ, ಇಲ್ಲಿ ಬಂದು ಚಹಾ ಮಾರು, ನಿನಗೆ ಜಾಗ ಮಾಡಿಕೊಡ್ತೀವಿ ಅಂತ ಇನ್ನೆಲ್ಲದ ಹಾಗೆ ಅವ್ರ ಬಗ್ಗೆ ಅತ್ಯಂತ ತಾತ್ಸಾರದಿಂದ ಅವ್ರ ಬಗ್ಗೆ ಮಾತಾಡಲಾಗುತ್ತೆ. ಚಕಾರ ಶಬ್ದ ಮಣಿಶಂಕರ್ ಅಯ್ಯರ್ ಬಗ್ಗೆ ನರೇಂದ್ರ ಮೋದಿ ಮಾತಾಡಿಲ್ಲ ಇಲ್ಲಿವರೆಗೆ. ಎಲ್ಲಿಯಾದರೂ ನನಗೆ ದಾಖಲೆ ತೋರಿಸ್ಬಿಡಿ ಮಣಿಶಂಕರ್ ಅಯ್ಯರ್ಗೆ ನರೇಂದ್ರ ಮೋದಿ ಕೌಂಟರ್ ಕೊಟ್ಟಂತ ನನಗೆ ಎಲ್ಲಿಯಾದರೂ ರೆಫರೆನ್ಸ್ ಇದ್ದರೆ ದಯವಿಟ್ಟು ಉಲ್ಲೇಖ ಇದ್ದರೆ ನನಗೆ ಕೊಡಿ. ಒಂದೇ ಒಂದು ಶಬ್ದ ಮಾತಾಡಿಲ್ಲ. ಇವತ್ತು ಸ್ಥಿತಿ ಹೇಗೆ ಬಂದಿದೆ ಅಂದರೆ, ಮಣಿಶಂಕರ್ ಅಯ್ಯರ್ ಯಾರು ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ಒಂದು ಕಪ್ ಟೀ ಮಾರು ನೀನು ಅಂತ ಹೇಳಿದ್ರು, ಅವರು ಮೊನ್ನೆ ಸ್ಟೇಟ್ಮೆಂಟ್ ಕೊಡ್ತಾರೆ, ನನಗೊಂದು ಕಪ್ ಚಹಾ ಕೇಳೋರಿಲ್ಲ ಕಾಂಗ್ರೆಸ್ ಕಚೇರಿಗೆ ಬಂದರೆ, ಆ ಸ್ಥಿತಿ ನಮ್ಮಲ್ಲಿ ಒದಗಿ ಬಂದಿದೆ ಅಂತ ಅದೇ ಮಣಿಶಂಕರ್ ಅಯ್ಯರ್ ಹೇಳ್ತಾರೆ. ಇನ್ನು ಯಾರು ಇವ್ರ ಬಗ್ಗೆ ಮರ್ಚೆಂಟ್ ಆಫ್ ಡೆತ್ ಅಂತ ಕರೀತಾ ಇದ್ರು ಸೋನಿಯಾ ಗಾಂಧಿ, ರಾಜಕೀಯ ಭವಿಷ್ಯವೇ ಇಲ್ಲದೆ ತನ್ನ ಮಕ್ಕಳು ಯಥೋಭ್ರಷ್ಟ ತಥೋಭ್ರಷ್ಟ ಆಗಿರುವುದನ್ನು ನೋಡಿ ಏನು ಮಾಡಬೇಕು ತಿಳಿಯಲಾರದಂಥ ದಿಕ್ಕೇಡಿಗೀಡಾಗಿರುವಂಥ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ಇದು ಕೇವಲ ರಾಷ್ಟ್ರ ರಾಜಕಾರಣಕ್ಕೆ ಸೀಮಿತ ಆಗಲಿಲ್ಲ. 13.5 ವರ್ಷ ಅಲ್ಲಿ, 13 ವರ್ಷ ಗುಜರಾತ್ನಲ್ಲಿ, ಉಳಿದ 11.5 ವರ್ಷ 11.75 ವರ್ಷ ಇಲ್ಲಿ ಕೇಂದ್ರದಲ್ಲಿ ನಿರಂತರವಾಗಿ ತಮ್ಮ ಪ್ರಭುತ್ವವನ್ನು ಉಳಿಸಿಕೊಂಡು ಎಲ್ಲಿಯೂ ಕೂಡ ನಿರಂಕುಶ ಪ್ರಭುತ್ವವನ್ನು ಮೆರೆಯಲಾರದೆ ರಾಜಕಾರಣವನ್ನು ಅದೇ ಹಕ್ಕಿ ಹಾಗೆ ಹಾರ್ಕೊಂಡು ಬಂದಿರೋರು ನೋಡಿ. ಬೇರೆ ಯಾರೇ ಆಗಿದ್ರೂ ಇವತ್ತು DMK ತಮಿಳುನಾಡಿನಲ್ಲಿ ಮಾಡ್ತಾ ಇರುವಂಥ ಚಟುವಟಿಕೆಗಳನ್ನು ನೋಡಿದರೆ, ಕೇಂದ್ರ ಸರ್ಕಾರಕ್ಕಿರುವಂಥ ಶಕ್ತಿ ಇದೆಯಲ್ಲ, ಆ ಶಕ್ತಿಯನ್ನು ಅವರು ಪ್ರಯೋಗ ಮಾಡಿದರೆ ನಾಳೆ ಬೆಳಗ್ಗೆ ರಾಷ್ಟ್ರಪತಿ ಆಡಳಿತವನ್ನು ಅವತ್ತೇ ಹೇರ್ಬೋದಿತ್ತು. ಯಾವತ್ತು ಅಂದರೆ, ಯಾವ ಕಾಲದಲ್ಲಿ ರಾಜ್ಯಪಾಲರ ವಿರುದ್ಧ ಹೋರಾಟ ಶುರು ಮಾಡಿದ್ರು ಅವರು, ಅವತ್ತಿನ ದಿವಸನೇ ಅಲ್ಲಿ ಕೇಂದ್ರ ಸರ್ಕಾರ ರಾಷ್ಟ್ರಪತಿ ಆಡಳಿತ ಹೇರ್ಬೋದಿತ್ತು. ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ರಚನೆ ಆಯ್ತಲ್ಲ 5 ವರ್ಷಗಳ ಹಿಂದೆ, 4.25 ವರ್ಷದ ಹಿಂದೆ, 4.25 ವರ್ಷ, ಆ ಸಂದರ್ಭದಲ್ಲಿ ಯಾವಾಗ ಅಲ್ಲಿ ಉಳಿದ BJP ಕಾರ್ಯಕರ್ತರು ಹಿಂದೂಗಳ ಮೇಲೆ ದಾಳಿಯನ್ನು ಶುರು ಮಾಡಿದ್ರಲ್ಲ ಮಮತಾ ಬೇಗಂ, ಆ 6 ತಿಂಗಳ ಅವಧಿ ಕಳೆದ ತಕ್ಷಣ ಅವ್ರ ಮೇಲೆ ರಾಷ್ಟ್ರಪತಿ ಆಡಳಿತ ಹೇರ್ಬೋದಿತ್ತು. ಸ್ವತಃ ಅಲ್ಲಿದ್ದಂಥ ರಾಜ್ಯಪಾಲರು ರೆಕಮೆಂಡೇಶನ್ ಕಳಿಸ್ತಾರೆ ರಾಷ್ಟ್ರಪತಿಗಳಿಗೆ, ಆಗಲ್ಲ ಇಲ್ಲಿ ಸರ್ಕಾರ ರಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಲಾ ಆಫ್ ದ ಲ್ಯಾಂಡ್ ಅನ್ನೋದು ಇಲ್ಲವೇ ಇಲ್ಲ ಇಲ್ಲಿ, ಹೀಗಾಗಿ ಇಲ್ಲಿ ಸರ್ಕಾರವನ್ನು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಶಿಫಾರಸು ಬರೆದು ಕೊಡ್ತಾರೆ. ಶಿಫಾರಸು ಬರೆದು ಕೊಟ್ಟ ಆದಮೇಲೂ ಕೂಡ ನರೇಂದ್ರ ಮೋದಿ ಅವರು ಅಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹೇರೋದಿಲ್ಲ. ಇವತ್ತು ಬೆಳಗಿನ ಸಂಚಿಕೆಯಲ್ಲಿ ಯಾರೊಬ್ಬರು ಕಮೆಂಟ್ ಮಾಡಿದ್ದಾರೆ, ಈ ರೀತಿಯಾದಂಥ ಸಂಯಮ ನರೇಂದ್ರ ಮೋದಿ ಅವರಿಗೆ ಬೇಕಾಗಿರಲ್ಲ ಅಂತ. ಪಾಪ ಯಾರೋ ಒಬ್ಬರು ನನ್ನ ಸಾಮಾಜಿಕ ಪರಿವಾರದ ಬಂಧುಗಳು ಬರೆದಿದ್ದಾರೆ. ನಮ್ಮಂಥವ್ರಿಗೆ ಹಂಗೆ ಅನಿಸುತ್ತೆ. ಹೌದು, ನರೇಂದ್ರ ಮೋದಿ ಯಾಕೆ ಸಹಿಸಬೇಕು, ಅವ್ರಿಗೆ ದೇವರು ಪವರ್ ಕೊಟ್ಟಿದ್ದಾನೆ, ಪ್ರಧಾನಮಂತ್ರಿ ಹುದ್ದೆಯಲ್ಲಿದ್ದಾರೆ, ಇರುವಂಥ ತಮ್ಮ ಅಧಿಕಾರವನ್ನು ಯಾಕೆ ಬಳಸಲಿಲ್ಲ ಅಂತ ನಮಗನ್ಸುತ್ತೆ. ಆದರೆ ಅದರಿಂದ ಆಗುವಂಥ ಕಾನ್ಸಿಕ್ವೆನ್ಸಸ್ ಏನಿರುತ್ತೆ ಅದು ಕೇವಲ ನರೇಂದ್ರ ಮೋದಿಗೆ ಮಾತ್ರ ಗೊತ್ತಿರುತ್ತೆ. ಒಂದು ವೇಳೆ ಈ ಹಂತದಲ್ಲಿ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಂದುಕೊಂಡ ಹಾಗೆ ಗೆದ್ದದ್ದೇ ಆದರೆ ಮುಂದಿನ ದಶಕಗಳ ಕಾಲ ಭಾರತೀಯ ಜನತಾ ಪಾರ್ಟಿ ಖಾಯಂ ಆಗಿ ಅಲ್ಲಿ ಸರ್ಕಾರವನ್ನು ನಡೆಸ್ಕೊಂಡು ಹೋಗುವಂಥ ವಾತಾವರಣ ನಿರ್ಮಾಣ ಆಗುತ್ತೆ. ಈಗ ದಿಲ್ಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಇಷ್ಟೆಲ್ಲ ಆಟಾಟೋಪ ಮಾಡಿದರು. 2013 2015ರಿಂದ 10 ವರ್ಷಗಳ ಕಾಲ ಆತನ ಆಟಾಟೋಪವನ್ನು ಕಂಟ್ರೋಲ್ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಆಗಲಿಲ್ಲ. ಸರ್ಕಾರ ಕೆಡುವುದು 2 ನಿಮಿಷ ಇತ್ತು. ಯಾಕಂದರೆ ಅಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಈಗಾಗಲೇ ರೆಕಮೆಂಡೇಶನ್ ಬೇಕಾದ ಸಲ ಕೊಟ್ಟಿದ್ದರು. ಲೆಫ್ಟಿನೆಂಟ್ ಗವರ್ನರ್ಗೂ ಅವ್ರಿಗೂ ಆಗ್ತಾನೆ ಇರಲಿಲ್ಲ. ಎಂದೂ ಕೂಡ ನರೇಂದ್ರ ಮೋದಿ ಅವರು ದಿಲ್ಲಿಯ ಸರ್ಕಾರದ ಬಗ್ಗೆ ಮಾತಾಡಲಿಲ್ಲ. ಮುಂದೆ ಸರ್ಕಾರ ರಚನೆ ಆಯಿತು. ಈಗ ಎಂಥ ಸರ್ಕಾರ ರಚನೆ ಆಗಿದೆ ಅಂದರೆ, ಯಾವ ಅರವಿಂದ್ ಕೇಜ್ರಿವಾಲ್ ಹೇಳಿದ್ರಲ್ಲ, ಇನ್ನೊಂದು ಸಲ ಹುಟ್ಟು ಬರಬೇಕು ನರೇಂದ್ರ ಮೋದಿ ದಿಲ್ಲಿಯಲ್ಲಿ ಅಧಿಕಾರ ಹಿಡಿಯಲಿಕ್ಕೆ ಅಂತ ಹೇಳಿದ್ರು ಅವರು ಚುನಾವಣೆ ಸಂದರ್ಭದಲ್ಲಿ. ಈಗ ಸ್ಥಿತಿ ಹೇಗಿದೆ ಅಂದರೆ, ಅರವಿಂದ್ ಕೇಜ್ರಿವಾಲ್ ಮತ್ತೊಂದು ಸಲ ದಿಲ್ಲಿಯ ಮುಖ್ಯಮಂತ್ರಿ ಆಗಬೇಕಂದ್ರೆ ಇನ್ನೊಂದು ಜನ್ಮ ಹುಟ್ಟು ಬರಬೇಕು ಅಂಥ ವಾತಾವರಣವನ್ನು ನಿರ್ಮಾಣ ಮಾಡಿ ಅಲ್ಲಿ ರೇಖಾ ಗುಪ್ತಾ ಅಂತಂದು ಕೂಡಿಸಿದ್ದಾರೆ ನರೇಂದ್ರ ಮೋದಿಯವರು. ಅದೇ ಸ್ಥಿತಿಗಾಗಿ ಪಶ್ಚಿಮ ಬಂಗಾಳಕ್ಕೆ ಕಾಯ್ತಾ ಇದ್ದಾರೆ, ಅದೇ ಸ್ಥಿತಿಗಾಗಿ ತಮಿಳುನಾಡಲ್ಲಿ ಕಾಯ್ತಾ ಇದ್ದಾರೆ. ನರೇಂದ್ರ ಮೋದಿಯವರ ವಿಶೇಷ ಅರ್ಹತೆಯ ಸಾಮರ್ಥ್ಯ ಏನಪ್ಪ ಅಂತಂದರೆ, ಒಂದು ಭ್ರಷ್ಟಾಚಾರ ರಹಿತವಾದಂಥ ರಾಜಕಾರಣವನ್ನು ತೋರಿಸ್ಕೊಟ್ಟಾರೆ ನರೇಂದ್ರ ಮೋದಿಯವರು. ಹಾಗಂತೇಳಿ ಭ್ರಷ್ಟಾಚಾರ ಇಲ್ವಾ? ಖಂಡಿತವಾಗಿ ಭ್ರಷ್ಟಾಚಾರ ಇದೆ. ಒಬ್ಬ ಪ್ರಧಾನಮಂತ್ರಿಯಾಗಿ, ಒಬ್ಬ ಮುಖ್ಯಮಂತ್ರಿಯಾಗಿ ತನ್ನ ಮೇಲೆ 25 ವರ್ಷಗಳಲ್ಲಿ ಒಂದೇ ಒಂದು ಸಲ ಕಳಂಕ ಬರಲಾರದಂಥ ಇನ್ನೊಬ್ಬ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ನಂಗೆ ದಯವಿಟ್ಟು ತೋರಿಸ್ಬಿಡಿ. ಸಾಧ್ಯವೇ ಇಲ್ಲ. ಆ ರೀತಿಯಾದಂಥ ಬದುಕನ್ನು ಬದುಕಿ ತೋರಿಸಿದಂಥ ವ್ಯಕ್ತಿ. ಎರಡನೇದ್ದು, ಎಂಥ ವ್ಯಕ್ತಿ ಆದರೂ ಕೂಡ, ಯಾವುದೇ ಮುಖ್ಯಮಂತ್ರಿ ಯಾವುದೇ ಪ್ರಧಾನಮಂತ್ರಿ ಆದರೂ ಕೂಡ ಇಷ್ಟೆಲ್ಲ ಅಪಸವ್ಯಗಳ ಮಧ್ಯೆ, ಇಷ್ಟೆಲ್ಲ ವೈರುಧ್ಯಗಳ ಮಧ್ಯೆ, ಇಷ್ಟೆಲ್ಲ ವಿಪರೀತಗಳ ಮಧ್ಯೆ ತನ್ನ ಹಾರುವ, ತನ್ನ ಚಲನಶೀಲ ಗುಣ ಏನಿದೆ
ಅದನ್ನು ಉಳಿಸಿಕೊಂಡು ಬೆನ್ನ ಮೇಲೆ ಅಡರಿರುವಂಥ ಬೇತಾಳಗಳನ್ನು ಉಸಿರುಗಟ್ಟಿಸುವ ಹಾಗೆ ಮಾಡಿರುವಂಥ ಇನ್ನೊಬ್ಬ ರಾಜಕಾರಣಿಯನ್ನು ನಂಗೆ ತೋರಿಸಿ. ಎರಡೂ ನಿಮ್ಗೆ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಅದೇ ನರೇಂದ್ರ ಮೋದಿಯವರ ವೈಶಿಷ್ಟ್ಯ ಅಂತ ನನಗನ್ಸುತ್ತೆ. ತಮಗೇನು ಅನ್ನಿಸ್ತು ದಯವಿಟ್ಟು ತಿಳಿಸಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮಸ್ಕಾರ.